7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಗೋಶುಮಾಲ್ ಅಲ್ಲಿ ರಾಜಾ ಸಿಂಗ್ ಗೆದ್ದು ಬಂದಿದ್ದಾರೆ. ಈ ಬಾರಿ ಇವರೇ ಅಸಾದುದ್ದೀನ್ ಓವೈಸಿ ಅವರ ತಂದೆ ಕೂಡ MP ಆಗಿದ್ದರು ಮತ್ತು ಇವರು ಕೂಡ ಬ್ಯಾರಿಸ್ಟರ್, ಲಂಡನ್ ಬ್ಯಾರಿಸ್ಟರ್, ವಕೀಲ ವೃತ್ತಿಯನ್ನು ಮಾಡದಂಥವರು. ಭಾಳ ಅದ್ಭುತವಾಗಿ ಭಾಷಣ ಮಾಡ್ತಾರೆ, ನೀವು ಕೇಳಿದ್ದೀರಿ. ಇವರ ಸಹೋದರ ಅಕ್ಬರುದ್ದೀನ್ ಓವೈಸಿ ಅಂತಿದ್ದಾರೆ. ಇವರು ಅಸಾದುದ್ದೀನ್ ಓವೈಸಿ, ಇವರ ಸಹೋದರ ಅಕ್ಬರುದ್ದೀನ್ ಓವೈಸಿ ನಿಮ್ಗೆ ಗೊತ್ತಿರ್ಬೋದು. 15 ನಿಮಿಷ ಟೈಮ್ ಕೊಡಿ, ಪೊಲೀಸರು ಸುಮ್ಕಿರಿ, ನಿಮ್ಗೆ ಗೊತ್ತಿದೆಯಲ್ಲ. ಅಕ್ಬರುದ್ದೀನ್ ಓವೈಸಿ ಭಾಷಣ ಕೂಡ ಅಷ್ಟೇ, ಹಿಂಗೆ ತಲೆ ಅಲ್ಲಾಡಿಸಿ ಒಂಥರ ಮಾತಾಡೋ ಶೈಲಿಗೆ ಅಲ್ಲೆಲ್ಲ ಭಾಳ ತಲೆದೂಗ್ತಾರೆ, ಅಂದರೆ ಅವರ ಪಾರ್ಟಿಯ ಕಾರ್ಯಕರ್ತರು. ಈಗ ರಾಜಾ ಸಿಂಗ್, ಗೋಶ್ಮಹಲ್ನ MLA ರಾಜಾ ಸಿಂಗ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ರಾಜಾ ಸಿಂಗ್ ಹೈದರಾಬಾದ್ನಲ್ಲಿ ದೊಡ್ಡ ಶೋಭಾಯಾತ್ರೆ ಮಾಡೋದಕ್ಕೆ, ಮಾಧವಿ ಲತಾ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಶೋಭಾಯಾತ್ರೆ ಮಾಡ್ತೇನೆ ಅಂತೇಳಿ ಅನುಮತಿ ಕೇಳ್ತಾರೆ. ಇವರಿಗೆ ಅನುಮತಿ ಕೊಡೋದಿಲ್ಲ ರಾಜಾ ಸಿಂಗ್ ಅವರಿಗೆ. ಅನುಮತಿ ಕೊಡದೇ ಇದ್ದಾಗ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಅನುಮತಿ ಕೇಳ್ತಾರೆ. ನಾನು ರಾತ್ರಿ ಸಂಜೆ ಎಲ್ಲ ಮಾಡಲ್ಲ, ಬೆಳಗ್ಗೆ 10ರಿಂದ 1. ಏಪ್ರಿಲ್ 16ರಂದೇ ಅನುಮತಿ ನಿರಾಕರಿಸಿರುತ್ತೆ. ಯಾಕಂದರೆ 14ನೇ ತಾರೀಕು ಪತ್ರ ರೆಡಿ ಮಾಡಿರುತ್ತೆ ಕೈಪಡೆ. ಯಾವುದೇ ಕಾರಣಕ್ಕೂ ರಾಜಾ ಸಿಂಗ್ಗೆ ಅವಕಾಶ ಕೊಡಲ್ಲ. ಆಗೇನು ಮಾಡ್ತಾರೆ, ಸರಿಯಾಗಿದ್ದರೆ ನಾನು ಶೋಭಾಯಾತ್ರೆ ಮಾಡಲ್ಲ, ನಾನು ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಕಾಂಗ್ರೆಸ್ ವಿರುದ್ಧ ಸಿಡಿದದ್ದ ರಾಜಾ ಸಿಂಗ್ ನಾನು ನಡ್ಕೊಂಡು ಹೋಗ್ತೀನಿ, ನೋಡೋಣ. ಅವರು ಒಂದು ವಾಹನದ ಮುಖಾಂತರ, ಯಾರು ಇರೋದಿಲ್ಲ ಅವ್ರ ಜೊತೆ, ವಾಹನದ ಮುಖಾಂತರ ಅಲ್ಲಿಗೆ ಬರ್ತಾರೆ. ಅಷ್ಟಾಗುವಾಗ ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ. ಅದನ್ನು ನೀವು ನೋಡಿದ್ರಿ. ಶೋಭಾಯಾತ್ರೆ ತಡೆಯೋ ದಮ್ ಯಾವನಿಗೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹೈದರಾಬಾದ್ನಲ್ಲಿ ಶೋಭಾಯಾತ್ರೆ ನಡೆಯೋದು ಪಕ್ಕಾ ಅಂತ ಹೇಳ್ತಾರೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇವರಿಗೆ ಅವಕಾಶ ಕೊಡೋದಿಲ್ಲ, ಇವರಿಗೆ ಅನುಮತಿ ಕೊಡೋದಿಲ್ಲ. ಇವರು ನಾನು ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಶೋಭಾಯಾತ್ರೆ ನಡೆಯೋದು ಪಕ್ಕಾ ಅಂತೇಳಿ ಪ್ರಚಾರ ಯಾವುದ್ರಲ್ಲಿ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವರು ಬರ್ತಾರೆ ಅಂತ ಪ್ರಚಾರ ಮಾಡಿದ್ದೇ ತಡ. ಜನಸ್ತೋಮ, ನೀವು ನೋಡಿದ್ರಲ್ಲ, ಜನಸ್ತೋಮ. ಒಂದು ಕಡೆ ಪೊಲೀಸರು ಜನರನ್ನು ತಳ್ತಾರೆ, ಆಗ ಒಂದು ಡೈಲಾಗ್ ಅವ್ರದ್ದು ಬರುತ್ತೆ, ಪೊಲೀಸರೇ ಅವರನ್ನು ತಳ್ಳಬೇಡಿ, ಅವರು ರಾಮ ಭಕ್ತರು, ಅವತ್ತು ನೀವು ಅಯೋಧ್ಯೆಯಲ್ಲಿ ಅವರನ್ನು ತಳ್ಳಿದ ಕಾರಣಕ್ಕಾಗಿ ಅಲ್ಲಿ ರಾಮ ಮಂದಿರ ನಿರ್ಮಾಣವಾಯಿತು, ನೀವು ಮತ್ತೊಮ್ಮೆ ತಳ್ಳಿದರೆ ಇನ್ನೊಂದು ದೇವಸ್ಥಾನ ನಿರ್ಮಾಣವಾಗುತ್ತೆ ಅಂಥೇಳಿ ಡೈಲಾಗ್ ಹೊಡಿತಾರೆ. ಈ KCR ರೀತಿಯಲ್ಲೇ ಕಾಂಗ್ರೆಸ್ ಕೂಡ ಅಲ್ಲಿ ಒಂದು ಹಿಂದೂ ವಿರೋಧಿ ಅನ್ನುವಂಥ ಹಣೆಪಟ್ಟಿ ಇದೆ, ಅದಕ್ಕೆಂದರೆ ಮುಸ್ಲಿಮರ ಓಟ್ ಬೇಕು ಅಂತೇಳಿ. AIMIM ಕಾಂಗ್ರೆಸ್ ಸೇರಿ ಯಾತ್ರೆ ನಿಲ್ಲಿಸಲು ಸಂಚು ಮಾಡಿವೆ ಅಂಥೇಳಿ ಅವರು ಆರೋಪ ಮಾಡ್ತಾರೆ. ಓಕೆ, ಇದು ಇವರಿಬ್ಬರ ಕಥೆ. ಆದರೆ ಇವರ ತಮ್ಮ ಅಕ್ಬರುದ್ದೀನ್ ಓವೈಸಿ ಬೆಂಕಿಗಳು ಅಂತ ಮಾತು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.